ಇವತ್ತು 4ನೇ ದಿನ ನನ್ನ ಡೈಲಿ ಬ್ಲಾಗ್. ಇವತ್ತು ಯಾಕೋ ನಾನು ಮೈಕಲ್ ಜಾಕ್ಸನ್ ಥರ ಕಾಣಿಸ್ತಾ ಇದ್ದೀನಿ ಅಲ್ವಾ. ಕರ್ಲಿಯರ್, ಇದು ಬ್ಯೂಟಿ ಆಫ್ ಅ ಕರ್ಲಿಯರ್ ಅಲ್ವಾ. ಸೊ ಟೋಟಲಿ ನಮ್ಮ ಲುಕ್ಕನ್ನೇ ಚೇಂಜ್ ಮಾಡುತ್ತೆ. ನಂಗೆ ಇಷ್ಟು ವರ್ಷ ಗೊತ್ತಿರಲಿಲ್ಲ ಕರ್ಲಿಯರ್ ಇಷ್ಟು ಚೆನ್ನಾಗಿರುತ್ತೆ, ಅದು ಇಷ್ಟು ಬ್ಯೂಟಿ ಕೊಡುತ್ತೆ ಅಂತ. ಎರಡು ಸಲ ಸ್ಟ್ರೈಟ್ನಿಂಗ್ ಮಾಡಿ 2 ಸಲ ಹೇರ್ ಫಾಲ್ ಮಾಡಿಕೊಂಡು ಮತ್ತೆ ಹೇರ್ ಗ್ರೋ ಮಾಡಿಕೊಂಡು ಮತ್ತೆ ನಾರ್ಮಲ್ ಹೇರ್ಗೆ ಬರೋದು. ಇಟ್ಸ್ ಜಸ್ಟ್ ರೋಲರ್ ಕೋಸ್ಟರ್ ರೋಲ್ ಥರ ಆಗೋಯ್ತು ನಂದು. ಸೊ ಅದಾದಮೇಲೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ನನ್ನ ಮಗನಿಗೆ ಚಿಕ್ಕವನಿಗೆ ಸೊ ಒಂದು ಸ್ಕೂಲ್ ನಡೀತದೆ. ಸೊ ಕಂಪ್ಲೀಟ್ ಅವನು ಡೇ 4 ಗಂಟೆಗೆ ಬರ್ತಾನೆ. ಸೊ ಹಾಗಾಗಿ 4-4:15 ಬರ್ತಾನೆ. ಕಂಪ್ಲೀಟ್ ಡೇ ನ್ಯೂಟ್ರಿಷನ್ ಆಗಬೇಕಲ್ಲ. ಸೊ ಹಾಗಾಗಿ ಚಪಾತಿ, ಪಲ್ಯ ಮತ್ತು ಸಲಾಡು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಹಾಕ್ಬಿಟ್ಟು ಕಳಿಸ್ತೀನಿ. ಸೊ ಬೆಳಗ್ಗೆ ಮಾತ್ರ ನಿಜವಾಗ್ಲೂ ವೀಡಿಯೋ ಮಾಡೋದು ತುಂಬಾ ಕಷ್ಟ, ಬಟ್ ಏನು ಮಾಡೋಕ್ಕಾಗಲ್ಲ. ಸೊ ಆಟ ಎಲ್ಲ ಮಾಡಿದ್ನಲ್ವ, ಸೊ ಅದೆಲ್ಲ ಆರಕ್ಕೆ ಇಟ್ಟಿದ್ದೆ. ಅದನ್ನೆಲ್ಲ ಕ್ಲೋಸ್ ಮಾಡಿ ಡಬ್ಬನ ಎಲ್ಲ ತೆಗೆದಿಟ್ಬಿಟ್ಟು ಅದ್ರ ಮಧ್ಯೆ ಲಾಟ್ ಆಫ್ ಕೆಲಸ ಆಯಿತು ಗೊತ್ತಾ. ಸೊ ಕೆಳಗಡೆ ಟ್ರಾಲಿ ಕೆಳಗಡೆ ಎಲ್ಲ ಧೂಳು ಹೋಗ್ಬಿಟ್ಟಿತ್ತು, ಧೂಳೆಲ್ಲ ಕೊಡಿಸ್ಕೊಂಡೆ, ಡಬ್ಬಗಳು, ರಂಗೋಲಿ ಹಾಕೋದು. ಸೊ ಅದೆಲ್ಲ ಇರ್ತದೆಲ್ಲ ವೀಡಿಯೋ ಮಾಡೋಕ್ಕೆ ಕಷ್ಟ ಆಗುತ್ತೆ. ಮತ್ತು ಒಂದಿನ ಕಂಪ್ಲೀಟಾಗಿ ಮಾಡಿ ತೋರಿಸ್ತೀನಿ. ಅದಾದಮೇಲೆ ರೆಡಿಯಾಗಿ ಸ್ನಾನ ಮಾಡಿಕೊಂಡು ಜಿಮ್ಮಿಗೆ ಹೋಗೋಣ ಅಂತ ಹೋದೆ. ಯಾಕೆ ಅಂತಂದರೆ ಜಿಮ್ಮಲ್ಲಿ ಹೋಗ್ತೀನಿ ನಾನು ಇರೋ ಜಾಗದಲ್ಲಿ ಕಂಪ್ಲೀಟ್ ಎಲ್ಲ ಮೆಷಿನ್ಸು ಇಲ್ಲ. ಲೆಗ್ ಮೆಷಿನ್ಸು ಮೇನ್ ಬೇಕು, ಬ್ಯಾಕ್ ಮಸಲ್ಸ್ಗೆ ಬೇಕಾಗಿರೋಂಥ ಮೇನ್ ಮಸಲ್ಸ್ ಅಂದೇ ಮೆಷಿನ್ಸು ಇಲ್ಲ ಅಲ್ಲಿ. ಸೊ ಹಾಗಾಗಿ ನಾವು ಬೇರೆ ಕಡೆ ಹೋಗ್ಬಿಟ್ಟು ಮಾಡ್ಕೊಳ್ಳೋಣ. ಲೈಕ್ ವರ್ಕೌಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟು. ಸೊ ನಮ್ಮ ಬಾಡಿನಲ್ಲಿ ಮೇಯ್ನು ನಮ್ಮದೆಲ್ಲ ತೊಗೊಳ್ಳೋದು ನಮ್ಮ ಕಾಲು. ಸೊ ಕಾಲು ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ ಅಷ್ಟು ನಮ್ಮ ಬಾಡಿ ಸ್ಟ್ರಾಂಗ್ ಆಗಿರುತ್ತೆ. ಇದು 101%. ನಮ್ಮ ಬಾಡಿ ಯಾಕೆಂದರೆ ದಿನವೆಲ್ಲ ನಿಂತಿರ್ತೀವಿ, ಓಡಾಡ್ತಿರ್ತೀವಿ. ಸೊ ಅದಕ್ಕೆ ಭಾಳ ಸ್ಟ್ರಾಂಗ್ ಆಗಿರಬೇಕು. ಅಂದರೆ ಲೆಗ್ ವರ್ಕೌಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟು. ಸೊ ಇಲ್ಲಿ ಹೋದರೆ ಹೊಸ ಮೆಷಿನ್ಗಳು ತಲೆ ಬುಡ ಏನು ಹೊರ್ತಾಗ್ತಾ ಇರಲಿಲ್ಲ ನನಗೆ. ಸೊ ಆ ಮೆಷಿನ್ಗಳೆಲ್ಲ ಈಸಿ, ಇದೆಲ್ಲ ನ್ಯೂ ಟೆಕ್ನಾಲಜಿ ಮೆಷಿನ್ಸು ನನಗೆ ಅಡ್ಜಸ್ಟ್ ಆಗ್ತಾನೆ ಇರಲಿಲ್ಲ. ನನಗೆ ಹೆಂಗೋ ಒಂದು ಅರ್ಧ ಗಂಟೆ ಮಾಡಿಬಿಟ್ಟು ನಮಸ್ಕಾರ ಹೊಡ್ಬಿಟ್ಟು ಮನೆಗೆ ಬಂದೆ ಹೊತ್ತಿಗೆ. ಸೊ ನನಗೆ ಲೆಗ್ ಪ್ರೆಸ್ ಮೆಷಿನ್ ಬೇಕು, ಏನು ಮಾಡೋದು ಅಂತ ನಂಗೆ ಅರ್ಥ ಆಗ್ತಿಲ್ಲ. ನಾನು ಅಲ್ಲಿ 130 ಕಿಲೋ ಹೊಡಿತಿದ್ದೋಡಿ, ಇಲ್ಲಿ 45 ಕಿಲೋನೇ ಎತ್ತಕ್ಕಾಗ್ತಿಲ್ಲ ಇದರಲ್ಲಿ, ಆ ಮೆಷಿನಲ್ಲಿ. ಮನೆಗೆ ಬಂದು ಮತ್ತೆ ನಾನು ರಾಗಿ ದೋಸೆ ಮಾಡಿಕೊಂಡು ಚಟ್ನಿ ಪುಡಿ ಮತ್ತು ಬೆಂಡೆಕಾಯಿ ಪಲ್ಯ ಮಾಡಿದೆ ಅಲ್ವಾ. ಸೊ ಸ್ವಲ್ಪ ಫೈಬರ್ ಇರಲಿ ಅಂತ ಹಾಕ್ಕೊಂಡು 2 ದೋಸೆ ಚೆನ್ನಾಗಿ ತಿಂದಿದ್ದೀನಿ. ನಾಟ್ 2 ದೋಸೆ, ಒಂದೇ ದೋಸೆ ತಿಂದರೂ ಆಗುತ್ತೆ, ಬಟ್ ರಾಗಿ ದೋಸೆ ಅಲ್ವಾ ಅಂತ 2 ತಿಂದಿದ್ದೀನಿ. ಸೊ ತುಂಬ ಓವರಾಗಿ ಕಟ್ ಮಾಡ್ತಿಲ್ಲ ನಾನು ಕ್ಯಾಲರೀಸು. ಸೊ ಅಗೇನ್ ಅಲ್ಲಿ ಈಗ ಸ್ಟಾರ್ಟ್ ಮಾಡ್ತೀನಲ್ವ, ಅವಾಗ ಕಟ್ ಮಾಡ್ತೀನಿ ಸ್ವಲ್ಪ ಕ್ಯಾಲರೀಸು. ಮತ್ತು ಪ್ರೋಟೀನ್ ಜಾಸ್ತಿ ಮಾಡ್ಕೋಬೇಕು. ಸೊ ಗಟ್ಟು ಹೀಲ್ ಆಗ್ತಾಯಿದೆ ಈ ಟೈಮಲ್ಲಿ. ನಾನು ಜಾಸ್ತಿ ವಿಗರಸ್ ಆಗಿ ಅದ್ರ ಮೇಲೆ ನಾನು ಆ್ಯಕ್ಟ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಸೊ ಆರಾಮಾಗೇ ನಿಧಾನಕ್ಕೆ ಮಾಡೋಣ ಅಲ್ವಾ. ಸ್ಲೋ ಆ್ಯಂಡ್ ಸ್ಟಡೀಸ್ ಇಂಪಾರ್ಟೆಂಟ್. ಅದಾದಮೇಲೆ ನೆನ್ನೆ ನಾನು ತಂದಿದ್ದೆ ತರಕಾರಿ ಎಲ್ಲ ತೊಗೊಬಂದಿದ್ದೆ. ಅದರಲ್ಲಿ ಹಲಸಿನಕಾಯಿ ತಂದಿದ್ದೆ. ಬೇಸಿಗೆ ಅಂದಮೇಲೆ ಹಲಸಿನಕಾಯಿ ತಿಂದಿಲ್ಲ ಅಂದರೆ ಏನಕ್ಕೆ ಅಲ್ವಾ. ಸೊ ತಿನ್ನಲೇಬೇಕು, ಅದು ನಮ್ಮ ಒಂದು ಟ್ರೆಡಿಷನ್ನು. ಅದು ಎಷ್ಟಾರೋ ಕಷ್ಟ ಆಗಲಿ ಅದನ್ನು ಕೊಚ್ಕೊಂಡು ಮೊದಲೆಲ್ಲ ಕಟ್ ಮಾಡ್ತಿದ್ದೆ ಅಂಟಿದ್ದೆ, ಬಟ್ ಕೊಚ್ಕೊಂಡು ಈ ಮಂಗ್ಳೂರಿಯನ್ಸ್ ಮಾಡ್ತಾರೆ ನೋಡಿ, ಆ ವಿಡಿಯೋ ನೋಡಿದೆ ಅಂದರೆ ನೋಡಿಕೊಂಡು. ಸೊ ಸಾಂಬಾರು ಮಾತ್ರ ನನ್ನದೇ ಸ್ಟೈಲು, ಊರ ಸ್ಟೈಲು, ಹಳೇ ಕಾಲದ ಸ್ಟೈಲು, ಹಳೇ ಕಾಲದಲ್ಲಿ ಮಾಡ್ತಾಯಿದ್ರಲ್ಲ. ಹುಳಿ ಬಿಟ್ಬಿಟ್ಟು ಮತ್ತು ಇದು ಕರ್ಮೀನು ಹಾಕಿದ್ರೂ ಒಳ್ಳೆಯದು. ಕರ್ಮೀನು ಇರಲಿಲ್ಲ ನನ್ನ ಹತ್ರ, ಹಾಗಾಗಿ ಮಾಡಿದೆ. ಸಾಂಬಾರು ಮಾತ್ರ ಯಾವ ಲೆವೆಲ್ ಆಗಿತ್ತು ಅಂದರೆ ತಡ್ಡಿ ಕಾಳು ಹಸಿದೆಲ್ಲ ಅದನ್ನು ಒಣಗಿರೋದೇ ಇತ್ತು, ಅದನ್ನೇ ಬೇಯಿಸ್ಬಿಟ್ಟು ಮಾಡಿದೆ. ಅದ್ರ ಮೇಲೆ ಒಂದು ಒಗ್ಗರಣೆ ಕೊಟ್ಟೆ. ಬದನೆಕಾಯಿ, ಉದ್ದುದ್ದ ಬದನೆಕಾಯಿ ಬೇರೆ ಸಿಕ್ತು, ಇಲ್ಲಿ ಸಿಗಲ್ಲ, ಅಪರೂಪ ಸಿಕ್ಕಿತ್ತು, ಅದನ್ನು ಹಾಕಿ ಮಾಡಿದೆ. ಏನು ಸಖತ್ತಾಗಿತ್ತು ಅಂದರೆ ಸಾಂಬಾರು ಕೇಳ್ಬಿಡಿ, ಸಖತ್ತಾಗಿತ್ತು. ಸೊ ಆ್ಯಕ್ಚುಲಿ ಇದೆಲ್ಲ ಈ ಕಡೆ ಎಲ್ಲ ಮಾಡ್ತಾರೆ ಬೆಂಗಾಲಿಗಳು, ಅವರೆಲ್ಲ ಒಂಥರ ಮಸಾಲೆ, ಮಟನ್ ಮಸಾಲೆ ಆ ಥರದ್ದೆಲ್ಲ ಹಾಕ್ಬಿಟ್ಟು ಮಾಡ್ತಾರೆ. ನನಗೆ ಅದು ಇಷ್ಟ ಆಗೋಲ್ಲ. ಇದು ನ್ಯಾಚುರಲ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಇರುತ್ತೆ, ಅದೊಂದು ರುಚಿ. ನಾವು ಮುದ್ದೆಗೆ ಮಾಡ್ಕೊಂಡು ತಿಂದರೆ ಅದರದ್ದೇ ರುಚಿ ಬೇರೆ. ಈ ಮಸಾಲೆ ಎಲ್ಲದರಲ್ಲೂ ಮಟನ್ ಸಾರು ಥರ ಮಾಡಿದ್ರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಈ ಥರ ಮಾಡಿದೆ. ನೋಡಿ ಎಷ್ಟು ಚೆನ್ನಾಗಿದೆ ಸಾಂಬಾರು. ಮುದ್ದೆ ಎಷ್ಟು ಚೆನ್ನಾಗಿದೆ. ಮುದ್ದೆ ಸಣ್ಣದು, ಇವತ್ತು ಯಾಕೋ ಮುದ್ದೆ ಸ್ವಲ್ಪ ನೀಟಾಗಿ ಬಂದಿಲ್ಲ, ಬಟ್ ಓಕೆ. ಮುದ್ದೆನೂ ನಾನೇನು ರೆಗ್ಯುಲರಾಗಿ ಮಾಡಲ್ಲ, ಅಪರೂಪಕ್ಕೆ ಮಾಡ್ತೀನಲ್ವ. ಸೊ ಹಾಗಾಗಿ ಮುದ್ದೆನೂ ಇತ್ತೀಚೆಗೆ ನಾನು ಪರ್ಫೆಕ್ಟಾಗಿ ಕಲ್ತಿದ್ದು. ಮೊದಲೆಲ್ಲ ಒಂದಿನ ತೆಳಗೆ ಒಂದಿನ ಗಟ್ಟಿ ಹೆಂಗೆಂಗೋ ಆಗೋದು, ಈಗ ಪರವಾಗಿಲ್ಲ. ಸೊ ಅದಾದಮೇಲೆ ಊಟ ತಿನ್ನಬೇಕಲ್ಲ. ಸೊ ನಾನು ತಿನ್ನೋದೆಲ್ಲಿ ಅಂದರೆ ಹೊರಗಡೆ ಗ್ಯಾಲರಿನಲ್ಲಿ ಕೂತ್ಕೊಂಡಿದ್ದೀನಿ. ಸೊ ಅಲ್ಲಿ ಕೂತ್ಕೊಂಡ್ರೆ ಏನಾಗುತ್ತೆ ಅಂದರೆ ನನಗೆ ಫುಲ್ ರೋಡ್ ಕಾಣಿಸುತ್ತೆ. ಸೊ ನೋಡ್ಕೊಂಡು ತಿಂತೀನಿ. ಸೊ ಫೋನ್ ನೋಡೋ ನೆಸೆಸಿಟಿನೇ ಇಲ್ಲ, ಅಥವಾ ಟಿ ವಿ ನೋಡಬೇಕು ಬೇಜಾರಾಗುತ್ತೆ ಅನ್ನೋದಿಲ್ಲ. ಈಗ ನಾವು ಒಂದು ಗಂಟೆ ಕೂತ್ಕೊಂಡ್ಲು ಅಲ್ಲಿ ಏನು ಒಂದು ಸಲ ಎಂಜಾಯ್ ಮಾಡ್ತಾಯಿದ್ದೀನಿ ಫುಡ್ಡನ್ನು. ಮೊದಲು ಹಾಕೊಂಡು ತೊಟ್ಟೆಗೆ ತಿನ್ನ ಮುಗಿತಾ ಆ ಥರ. ಸೊ ಈಗ ಡೈವರ್ಟ್ ಚೆನ್ನಾಗಾಗುತ್ತೆ ಹೊರಗಡೆ ನೋಡಿಕೊಂಡು, ಅಥವಾ ವೀವ್ ಇರಬೇಕು ಬೆಸ್ಟ್ ಮೇನ್ಲಿ. ಸೊ ಊಟ ಮಾತ್ರ ಸಖತ್ ರುಚಿಯಾಗಿತ್ತು. ಶಕೆ ಕೇಳಬೇಡಿ, ಎಂಥ ಶಕೆ. ನೆನ್ನೆ ಅಂದರೆ ಅಯ್ಯೋ ದೇವ, ಮನೆ ಒಳಗೆ ಇರೋಕ್ಕಾಗ್ತದೆ. ದಗೆ ಅಂದರೆ ಎಷ್ಟು ಅಂದರೆ ಇದು ಸ್ಟೀಮರಲ್ಲಿ ಇಟ್ಟಿರ್ತಾರಲ್ಲ ಆ ಲೆವೆಲ್ಗೆ. ನೆನ್ನೆ ಇನ್ನೂ ಹೆವಿ ಇತ್ತು. ಎಷ್ಟು ಡಿಗ್ರಿ ಇತ್ತು ನಾನು ನೋಡಲಿಲ್ಲ, ಚೆಕ್ ಮಾಡಿ ನಾನು ಹೇಳ್ತೀನಿ, ಮೆನ್ಷನ್ ಮಾಡ್ತೀನಿ ಎಷ್ಟು ಇತ್ತು ಅಂತ. ತುಂಬ ಹೆವಿ. ರಾತ್ರಿ ಎಲ್ಲ ಫುಲ್, ಸಂಜೆ ಆದಮೇಲೆ ಅಂತೂ 4 ಗಂಟೆ ಆದಮೇಲೆ ಕೇಳಲೇಬೇಡಿ, ಇನ್ನೂ ಜಾಸ್ತಿ ಆಗಿಬಿಡುತ್ತೆ ಅದು. ಅದಾದಮೇಲೆ ಬ್ರೆಡ್ ಇತ್ತು, ಸ್ವಲ್ಪ ಅದು ವೇಸ್ಟ್ ಆಗಿಬಿಡುತ್ತೆ, ನಾಳೆ ಸ್ವಲ್ಪ ಹೊರಗಡೆ ಹೋಗೋದಿತ್ತು, ಹಾಗಾಗಿ ಮನೇಲಿ ಇಲ್ಲ ಅಂದರೆ ಅದು ಹಾಳಾಗೋಗುತ್ತೆ ಅಂದ್ಬಿಟ್ಟು
ಎಗ್ಗೆಲ್ಲ ಇತ್ತು, ಎಗ್ಗೆಲ್ಲ ಖಾಲಿ ಮಾಡಬೇಕಿತ್ತು. ಸೊ ಹಾಗಾಗಿ ಎಗ್ಗು ಎಲ್ಲ ಹಾಕಿ ಎಲ್ರಿಗೂ ಆಮ್ಲೆಟ್ ಥರ ಮಾಡಿಕೊಟ್ಟೆ, ವೆಜಿಟೇಬಲ್ಸ್ ಹಾಕ್ಬಿಟ್ಟು. ಸೊ ಎಲ್ಲರೂ ತಿಂದರು, ನಾನು ತಿಂದೆ. ಬ್ರೆಡ್ ತಿನ್ನೋ ಅವಶ್ಯಕತೆ ಇರಲಿಲ್ಲ ನನಗೆ ಈ ಟೈಮ್, ಅಂದರೆ ಈ ಸಂಜೆ ಟೈಮಲ್ಲಿ ಬರೀ ಎಗ್ಗು ತಿಂದಿದ್ರು ಆಗೋಗ್ತಿತ್ತು. ಅದ್ರ ಜೊತೆಗೆ ಒಂದು ಗ್ಲಾಸ್ ಟೀ ಪುಡಿ ಸಖತ್ತಾಗಿದೆ. ಯಾವುದು ಗೊತ್ತಾ, ಅದನ್ನು ಮೆನ್ಷನ್ ಮಾಡ್ತೀನಿ, ಚೆನ್ನಾಗಿದೆ, ಸಖತ್ತಾಗಿದೆ. ಅದು ಟ್ರೈ ಮಾಡಿ ಆ ಟೀ ಪುಡಿನ. ಗೋಲ್ಡ್ ಕಲರ್ ಇದೆ, ಮೇ ಬಿ ರೆಡ್ ಲೇಬಲಲ್ಲೇ ಗೋಲ್ಡ್ ಇರಬೇಕು ಅನ್ಕೋತೀನಿ, ಆದರೂ ಮೆನ್ಷನ್ ಮಾಡ್ತೀನಿ ನಾನು, ಅಷ್ಟು ಚೆನ್ನಾಗಿದೆ. ಸೊ ಇದು ಎಂಥ ದಗೆ, ಆ ದಗೆನಲ್ಲಿ ಟೀ ಕುಡಿಬೇಕು. ಸೊ ಈಗ ಮತ್ತೆ ಇದಕ್ಕೆ ಅಡಿಕ್ಟ್ ಆಗಿದ್ದೀನಿ, ಅಂದರೆ ಸಾಯಂಕಾಲ ಮಾತ್ರ, ದಿನವೆಲ್ಲ ಕುಡಿಯೋಲ್ಲ ನಾನು, ಸಂಜೆ ಒಂದು ಲೋಟ ಕುಡಿತೀನಿ. ಬಟ್ ಅದು ಬೇಕು ಅನ್ಸುತ್ತೆ, ಅದು ಕುಡಿದ್ರೇ ಒಂದು ಸಮಾಧಾನ ಸಿಗ್ತಾಯಿದೆ, ಹಂಗಾಗ್ಬಿಟ್ಟಿದೆ ಇವಾಗ. ಮೊದಲು ನಡೀತಾ ಇತ್ತು, ನಾನು ಜಿಂಜರ್ ವಾಟರ್ ಎಲ್ಲ ಕುಡಿತದೆ. ಸೊ ಹೀಗಿತ್ತು ನಾನು ಇವತ್ತಿನ